ನಮಸ್ಕಾರ ಎಲ್ರಿಗೂ, ನಿಮ್ಮ JCB ಶಶಿ. ಇವತ್ತು ಏನಪ್ಪ ಮ್ಯಾಟ್ರ್ ಅಂದರೆ, ಕೆಲಸ ಮುಗಿಸ್ಕೊಂಡು ಮನೆ ಬಂದಾಯಿತು. ಇವತ್ತು ಎಲ್ಲಿ ಕೆಲಸಕ್ಕೆ ಹೋಗಿದ್ದೆ ಅಂದರೆ, ಇಲ್ಲೇ ಹೊಳಲ್ಕೆರೆಯಿಂದ ಒಂದು 7-8 ಕಿಲೋಮೀಟ್ರ್ ದೂರದಲ್ಲಿ ಕೆಲಸಕ್ಕೆ ಹೋಗಿದ್ದೆ. ಬದ ಎಲ್ಲ ತೆಗೆದು ಮೋಟೆಲ್ಲ ಬಗಿಬೇಕಾಗಿತ್ತು. ಅದನ್ನು ಯಾಕೆ ವೀಡಿಯೋ ಮಾಡಿಲ್ಲ ಅಂದರೆ, ನಿಮ್ಗೆ ಅವತ್ತೇ ಹೇಳಿದ್ದೆ JCB ವೀಡಿಯೋ ಮಾಡಲ್ಲ ಅಂತ. ಅದಕ್ಕೋಸ್ಕರ JCB ವೀಡಿಯೋ ಮಾಡಿಲ್ಲ. 7-8 ಕಿಲೋಮೀಟ್ರ್ ದೂರ ಹೋಗಿದ್ದೆ. ಟೀತ್ ಬೇರೆ ಸೌದಿದ್ದು, ಯಾಕಂದರೆ ಕೆಲಸಕ್ಕೆ ಹೋಗಿದ್ದೆ 1-2 ದಿನ. ಹಂಗಾಗಿ ಬದ ಎಲ್ಲ ಕೀಳಕ್ಕಾಗ್ತದೆ, ಮೋಟೆಲ್ಲ ಕೀಳಕ್ಕಾಗ್ತದೆ. ಮತ್ತು ಅಲ್ಲೇ ಟೈಮಿಂಗ್ಸ್ ಎಲ್ಲ ಅಲ್ಲೇ ಕ್ಲೋಸ್ ಮಾಡಿ ನಿಲ್ಲಿಸಿ ಸೀದಾ ವರ್ಕ್ಶಾಪಿಗೆ ಬಂದು ಬೋಲ್ಟೆಲ್ಲ ಕಟ್ ಮಾಡಿಸಿ ಟೀತೆಲ್ಲ ಹಾಕ್ಸ್ಕೊಂಡು ಹೋದೆ. ಟೀತ್ ಹಾಕ್ಕೊಂಡು ಕೆಲಸದ ಹತ್ರ ಹೋಗಿ ಕೆಲಸ ಮಾಡ್ತಾಯಿದ್ದೆ. ನನ್ನ ಮಗನೊಂದು ಒಳ್ಳೆ ಟಾರ್ಚರ್ ಗುರು. ಮೊನ್ನೆ ಇನ್ನೂ ಚಿಕನ್ ಮಾಡಿದ್ವಿ. ಚಿಕನ್ ತಿಂದಾನೆ. ತಿಂದಲ್ಲೇ 3-4 ದಿನ ಆಗಿಲ್ಲ. ತೋರಿಸ್ತೀನಿ ನೋಡ್ರಿ. ಇವನು ಫೋನ್ ಮಾಡಿಬಿಟ್ಟು, ಅಪ್ಪ ಚಿಚ್ಚಿ ತರಲಿ, ಐಸ್ ಕ್ರೀಮ್ ತರಲಿ, ಅದು ತಗೊಂಬರ್ಲಿ, ಇದು ತಗೊಂಬರ್ಲಿ ಅಂತ ಹೆವಿ ಟಾರ್ಚರ್ ಗುರು. ನಮ್ಮ ಮನೆಗೆ ಇವನು ಭಾರಿ ಟಾರ್ಚರ್. ಆಯ್ ಮಾಡು ಆಯ್ ಮಾಡಲ್ಲ. ಯಾಕೆ ಅಂದರೆ ಬಾಯಾಗೆ ಅವ್ನು ಫುಡ್ ಹೋಗಿತ್ತು, ಅದಕ್ಕೋಸ್ಕರ. ನಮ್ಮ ಸಣ್ಣ ಮಗ ಇದ್ದಾನೆ ನೋಡಿ. ಆಯ್ ಮಾಡ್ಗಾನ, ಆಯ್ ಅವನು ಆಯ್ ಮಾಡೋಷ್ಟು ಇದಾಗಿಲ್ಲ. ನೋಡ್ರಿ ಆಯ್ ಮಾಡ್ತಾನೆ. ವಿಡಿಯೋ ಆನ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಈಗ ಆಯ್ ಮಾಡ್ತಾನೆ. ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ತೊಗೊಂಬಂದೆ. ಯಾವುದಂದ್ರೆ ಮೊಟ್ಟೆ ಕೋಳಿದು, ಅದಾದರೆ ಚೆನ್ನಾಗಿರುತ್ತೆ. ಇನ್ನು ಬೇರೆ ಕೋಳಿ ಇದಾದರೆ ಚೆನ್ನಾಗಿರಲ್ಲ. ತಗೊಂಬಂದಿದ್ದೀನಿ. ನನ್ನ ಹೆಂಡ್ತಿ ಬರೋಷ್ಟೊತ್ತಿಗೆ ಚಿಕನಿಗೆ ಚಪಾತಿ ಮಸ್ತ್ ಇರ್ತತೆ ಅಂತ ಚಪಾತಿ ಮಾಡ್ತಾವಳೆ. ಆಯ್ ಮಾಡು. ಚಪಾತಿ ಮಾಡ್ತಾವಳೆ. ಇವಾಗ ಚಪಾತಿ ಜೊತೆಗೆ ಅದಕ್ಕೆ ಫ್ರೈ ಮಾಡ್ತಾಳೆ. ಹಂಗೆ ಸಾಂಬಾರು ಟೈಪು, ಹಂಗೆ ಫ್ರೈ ಟೈಪು ಎರಡೂ ಇರುತ್ತೆ. ಆ ಟೈಪಲ್ಲಿ ಮಾಡ್ತಾಳೆ. ಹಂಗೆ ಅವಳು ಒಂಚೂರು ಬಿರಿಯಾನಿ ಮಾಡ್ಕೊತಾಳೆ ಅಂತೆ. ಬಿರಿಯಾನಿ ತಿನ್ನಂಗೆ ಆಗಿತ್ತಂತೆ. ಪೂಜಾ, ಬಿರಿಯಾನಿ ಮಾಡ್ಕೊತೀಯ? ಯಾಕೆ ಅಂದರೆ ಅವಳು ಹೊರಗಡೆ ಎಲ್ಲೂ ಊಟ ಮಾಡಲ್ಲ. ಕೆಲವರು ಹೊರಗಡೆ ತಿನ್ನೋಕ್ಕೆ ಅಳ್ತಾರೆ. ಅದು ನನ್ನ ಹೆಂಡ್ತಿ ಹಂಗಲ್ಲ. ಏನೇ ಇದ್ರೂ ಮನೆಗೆ ಮಾಡ್ಕೊಂಡು ತಿಂತಾಳೆ. ಎಕ್ಸಾಂಪಲ್ ಏನಂತ ತೋರಿಸಿ ನೋಡ್ರಿ. ಎಲ್ಲ ಶೇಂಗಾ ಚಿಕ್ಕಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ತೋರ್ಸನ್ ಎಲ್ಲಿ ನೋಡ್ರಿ. ಶೇಂಗಾ ಚಿಕ್ಕಿ ಮಾಡೋಳೆ ನೋಡಂತೇಳಿರಿ. ನೋಡಿ, ಶೇಂಗಾ ಚಿಕ್ಕಿ ಮಾಡೋಳು. ಪಾಪ ಏನೂ ಬರೋಲ್ಲ, ಆದ್ರೂ ಟ್ರೈ ಮಾಡ್ತಾಳೆ. ಚೆನ್ನಾಯ್ತಾ? ಅದೆಲ್ಲ ಕೆಮಿಕಲ್ ಹಾಕ್ತಾರೆ. ಇನ್ನು ಒರಿಜಿನಲ್ ಮಾಡಿ ಅಷ್ಟೇ ಬಿಡು. ವೆಲ್ಕಮ್. ಅವಾಗ ಸುಳ್ಳು ಹೇಳ್ತಿರ್ಬೇಕು. ಮನೆ ಬಂದ್ರೆ ನೋಡ್ಕೊರು. ಏನು? ಥ್ಯಾಂಕ್ ಯು. ಮತ್ತೆ ಯೂಟ್ಯೂಬ್ಗೆ ಯಾರಾದರೂ ಹೊಸಬ್ರಾಗಿ ದಯವಿಟ್ಟು ಆದಷ್ಟು ನೋಡ್ರಿ. ನೋಡ್ರಿ ಏನು ಟಾರ್ಚರ್ ಕೊಡ್ತಾನೆ. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಹುಡುಗನ ಆದಷ್ಟು ಬೇಗ ಬೆಳೆಸಿ. ಬರ್ತೀವಿ ಹೊಸ ಕಂಟೆಂಟ್ ವಿಡಿಯೋದಲ್ಲಿ. ಆದಷ್ಟು ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು. ನಮ್ಮ ಚಿಕ್ಕ ಹುಲಿ ಮಂಕೊಂಬಿಟ್ಟೈತೆ. ನೆಕ್ಸ್ಟು ಚಿಕನಿಗೆ ಏನೇನು ಬೇಕು ಎಲ್ಲ ಹೆಚ್ಕೊಂತವಳೆ. ಮಗುಂಗೋಸ್ಕರ ಚಪಾತಿ, ಆಲೂಗಡ್ಡೆ ಪಲ್ಯ ಮಾಡಿದ್ಲು. ನನಗೋಸ್ಕರ ಚಿಕನು, ಅವಳಿಗೋಸ್ಕರ ಬಿರಿಯಾನಿ. ಅನ್ಕಂಡೆ ಇಷ್ಟೊತ್ತಾದ್ರೆ ಯಾಕೆ ಬ್ಯಾಟ್ರಿ ಬಂದಿಲ್ಲ ಅಂತ. ಶನಿವಾರದ 100, ಸೋಮವಾರದ್ದು 200, 300, ಮಂಗಳವಾರದ 400, ನಿನ್ನೆ ಬುಧವಾರದ್ದು ಬಂದಿಲ್ಲ. ಅವತ್ತು ಗುರುವಾರದ್ದು ನಾವು ಅದೊಂದು 400, ಅದೊಂದು 400, ಇವತ್ತಿಂದೊಂದು 300. 1400 ರೂಪಾಯಿ ಕೊಡು. ನಿನ್ನೆ ಕೊಟ್ಟಿಲ್ಲ ಅಂತಲ್ಲ, ಇನ್ನು 1400. ಈಗ 900. ಚಿಕನಿಗೆ 300. ಅಲ್ಲಿಗೆ ಎಷ್ಟಾಯ್ತು? ಚಿಕನಿಗೆ 300, ಅಕ್ಕಿಗೆ 70. ಎಷ್ಟಾಯ್ತು? 1300, 1400. ಸರಿ ಆಯ್ತಾ? ಇನ್ನು 30 ರೂಪಾಯಿ ಕೊಡು.
ಇನ್ನು 30. ಫೋನ್ಪೇಗೆ ಐತಿ. 1700 ರೂಪಾಯಿ ಬ್ಯಾಟ ಆಗುತ್ತೆ. ಅದರಲ್ಲಿ ಚಿಕನ್ನು ಅದು ಇದು ಎಲ್ಲ ಖರ್ಚಾಗಿ 900 ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀನಿ. ಇನ್ನು ಅವಳಿಗೆ ನಾನೇ 400 ರೂಪಾಯಿ ಕೊಡಬೇಕಂತೆ. ಕೊಡ್ಬೇಕಂತೆಲ್ಲ ಕೊಡ್ಬೇಕಂತ ಏನಿಲ್ಲ, ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಕಸಕ್ 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 ಮುಗೀತು. ಏನು ಮಾಡೋದು, ಬ್ಯಾಟ ಕಾಸು ಉಳಿಸ್ಲೇಬೇಕು ಗುರು. ದೇವರಣೆ ಮಂತನ ನಡೆಯೋದೆ ಅದರಿಂದಲೇ. ಖರ್ಚು ಮಾಡೋಕ್ಕೆ ಹೋಗ್ಬಾರ್ದು ಜಾಸ್ತಿ. ಏನಾರ ಮಾಡಿ ಉಳ್ಸೋಣ ಅಂದರೆ ನೋಡಿ, ನಮ್ಮ ದೊಡ್ಡ ಮಗನಂತೂ ಅಪ್ಪ ಚಿಚ್ಚಿ ತಾರಲಿ, ಚಿಕನ್ ತಗೊಂಬರ್ಲಿ, ಐಸ್ ಕ್ರೀಮ್ ತಗೊಂಬರ್ಲಿ, ಆ ಜ್ಯೂಸ್ ತಗೊಂಬರ್ಲಿ, ಕೇಕ್ ತಗೊಂಬರ್ಲಿ ಅಂತ ಹೆವಿ ಟಾರ್ಚರು. ದೊಡ್ಡ ಮಗನ ಭಾರಿ ಮುದ್ದೆ ಸಾಕ್ಬಿಟ್ಟುವ ಬಂದು ತಲೆ ಮೇಲೆ ಕುತ್ಕೊಂಡ್ಬಿಟ್ಟಾನೆ. ಅಷ್ಟಿಷ್ಟ ಅಲ್ಲ, ನಾನಿಲ್ಲ ಅಂದರೆ ಸೈಲೆಂಟಾಗಿರ್ತಾನೆ. ನಾನು ಬಂದ ಅಂದರೆ ಮುಗೀತು, ಫುಲ್ಲು ಮನೆಗೆ ಹವ. ನಾನಿದ್ದ ಅಂದರೆ ಮುಗೀತು, ಅವನದೇ ರಾಜಭಾರ ಮನೆಗೆ. ಅದು ಅಲ್ದಲ್ಲೇ ನಾನು ಇಲ್ಲಾಂದ್ರೂ ಕೂಡ ಅಷ್ಟೇ, ಅವನೇನು ಕೇಳ್ತಾನ ಅದನ್ನ ಮಾಡ್ಕೊಡ್ಬೇಕು. ಇಲ್ಲ ಅಂದರೆ ಮುಗೀತು. ನೋಡಿ ಇಲ್ಲಿ ಏನೋ ಕೇಳಿದಾನೆ, ಕೊಟ್ಟಿಲ್ಲ ಅಂತ ಕೈಗೆ ಹೊಡೆದಾನೆ. ನೋಡ್ರಿ ಇಲ್ಲಿ ಏನೋ ಈಗ ನೋಡ್ರಿ ಚಾರ್ಜರ್ ವೈರಾಗೆ ಹೊಡೆದಿರೋದು ಅಂತ ನೋಡ್ರಿ. ಭಾರಿ ತಲೆನೋವು. ಒಗ್ಗರಣೆ ಹಾಕ್ತಾವಳೆ, ಒಗ್ಗರಣೆ ಎಲ್ಲ ಚಿಕನ್ ಕ್ಲೀನ್ ಮಾಡಿ ಕಟ್ ಮಾಡಿಲ್ಲ ಪೀಸು. ಎಷ್ಟು ದಪ್ಪ ಉಳಿದಿತ್ತು. ಇದು ಸಾಂಬಾರ್, ಇದು ಬಿರಿಯಾನಿ, ಸಾಂಬಾರ್ ಬಿರಿಯಾನಿ. ಆಹಾ, ಉಪ್ಪು ಖಾರ ಹಾಕಿರೋದು ಪೀಸು ಮಸ್ತ್ ಐತೆ ಗುರು. ಮಸ್ತ್ ಐತಲ್ಲ. ಫೈನಲಾಗೆ 2 ಈರುಳ್ಳಿ ಕಟ್ ಮಾಡ್ಕೋಬೇಕು. ಚಿಕನ್ ಸಾಂಬಾರಿಗೆ ಏನು ಎದ್ದು ತಗೊಬಿಡ್ತದೋ ಗೊತ್ತಿಲ್ಲ. ಈರುಳ್ಳಿ ನಿಂಬೆಹಣ್ಣು ಮಾತ್ರ ಇದ್ದರೆ ನಕ್ಕನ್ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ತೋರಿಸಿ ಬಿದ್ದೋಯ್ತು, ಏನೋ ಸ್ಟೆಂಟ್ ಮಾಡೋಕ್ಕೆ ಹೋಗಿ. ಈಗ ಈರುಳ್ಳಿ ಕಟ್ ಮಾಡ್ಕೋಬೇಕು. ಓ ಕಬಾಬು ಆಗ್ತೈತಪ್ಪ. ಕಬಾಬು ಬಿರಿಯಾನಿ. ಕಬಾಬ್ ಬೇಕೆ? ಕಬಾಬ್ ಮಾಡಿಲ್ಲಲ್ಲ, ಕಬಾಬು ಮಾಡಿಲ್ಲ. ನೋಡ್ರಿ, ನಾವು ಬಿರಿಯಾನಿ ಮಾಡಿದೀವಿ. ಇವು ನೋಡಿದ್ರೆ ಏನ ಕಬಾಬ ತೆಗಿಬೇಕು. ಗ್ಯಾಸು ಡಮ್ ಅಂದ್ರೆ ದೀಪಾವಳಿ ಇಲ್ಲೇ ಆಗ್ಬಿಡುತ್ತೆ. ತೆಗೆ ಹಾಕೈತೆ ಹೋಗಿ ಕಬಾಬು. ಎದ್ಬಿಟ್ಟೈತೆ, ಮಲ್ಕೊಂಡಿದ್ದಾಗಲೇ ಬಿರಿಯಾನಿ ವಾಸನೆಗೆ ಎದ್ಬಿಟ್ಟಾನೆ. ಈಗ ಇವನೇ ಪೀಸ್ ತಿನ್ನೋದು ಜಾಸ್ತಿ, ನಮ್ಕಿನ್ನ ಜಾಸ್ತಿ ತಿನ್ನೋದು ಇವನೇ. ಜಯನ್ ಇವನು ಜಾಸ್ತಿ ತಿನ್ಬೇಕಂತೆ ಪೀಸ್. ಅಲ್ಲ ಗುರು, ನಾವು ನೋಡ್ರೆ ಕಬಾಬ್ ಬೇರೆ ಮಾಡಿಲ್ಲ. ಅಂತೂ ಫೈನಲ್ ಆಗಿ ಬಿರಿಯಾನಿ ರೆಡಿ ಆಯ್ತು. ಓಪನ್ ಮಾಡಿ ಬಿರಿಯಾನಿ. ವಾವ್, ಈ ಸಕ್ಕದಾಗಿದೆ ನೋಡ್ರಿ. ಇವ್ನು ಕುಣಿತಾ ಇದ್ದಾನೆ ಬಿರಿಯಾನಿ ಅಂತ ತಕ್ಷಣ. ಅಕ್ಕ 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 ಅಮ್ಮ ಅಮ್ಮ ಅಮ್ಮ. ಹಾಂ, ಅವ್ನು ನೋಡ್ರಿ ನಗ್ತಾ ಇದ್ದಾನೆ. ಬೋಡ ಹಾಯ್ ಬೋಡ, ಬಾಯ್ ಕುಚ್ಚ ಬಾ. ನೋಡ್ರಿ ಇಲ್ಲಿ ಹೆಂಗೆ ಅಯ್ಯ ಅನಿಸ್ತಾನೆ, ಮನೆ ಮೇಲೆಲ್ಲ ಬೀಳ್ತಾನೆ. ಮನೆ ಬಂದ ತಕ್ಷಣ ಹಿಂಗೆ ಮಕ್ಕಳು ಈ ಥರ ಮಾಡಿಬಿಟ್ರೆ ಬೇಜಾರಾಗಲ್ಲ, ಖುಷಿನೇ ಆಗೋದು. ಏನು ಮಾಡೋದು, ಸ್ವಲ್ಪ ಕಾಟ ಕೊಡ್ತಾನೆ, ಒಂಚೂರು ಕೋಪ ಬರ್ತೈತಿ. ನೋಡ್ರಿ ಮೈ ಮೇಲೆಲ್ಲ ಹತ್ತಿ ಕುಣಿತಾನೆ. ಅಯ್ಯೋ ಅನ್ನಿಸ್ತಾನೆ ಮನೆಗೆ. ಇರೋ 4 ಕೂದಲು ಅದನ್ನು ಕೂಡ ಇರ್ತಾನೆ ಗುರು. ಆಹಾ, ಬಿರಿಯಾನಿ ಗಮ್ ಗಮ್ ಅಂತೈತೆ. ದಮ್ ಬಿರಿಯಾನಿ. ಬಿರಿಯಾನಿ ಅಲ್ಲ, ಊಟ ಮಾಡ್ರೆ ದಮ್ ಬಿರಿಯಾನಿ. ನಮ್ಮ ಮನೆಗೂ ಮಾಡ್ರೆ ದಮ್ ಬಿರಿಯಾನಿ ಅಷ್ಟೇ. ನೋಡ್ರಿ ಅವ್ನು ಸಲ ಖುಷಿ ಆಗ್ಬಿಟ್ಟ. ಹಾ ಹಾ ಗಮ್ ಅಂತೈತೆ. ಎಪ್ಪತ್ತು.
ಊಟ ಎಲ್ಲ ಆಗೋಗ್ಬಿಡ್ತು. ಚಪಾತಿ ಆಲೂಗಡ್ಡೆ ಪಲ್ಯ ತಿಂದೆ, ಮೆಣಸಿನ್ಕಾಯಿ ತಿಂದೆ ಗುರು, ಸಿಕ್ಕಾಬಟ್ಟೆ ಖಾರ. ಮತ್ತೆ ಸಿಗುವ ನಾಳೆ ಹೊಸ ವಿಡಿಯೋದಾಗೆ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.